ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ಕ್ವಿಕ್ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಕರಿ ಮಾಡೋದು ಹೇಗೆ ಅಂತ. ಇದು ಹೆಸರು ಮಾತ್ರ ರೆಸ್ಟೋರೆಂಟ್ ಸ್ಟೈಲ್, ಆದರೆ ಕಂಪ್ಲೀಟಾಗಿ ನನ್ನ ರೆಸಿಪಿನೇ, ನನ್ನದೇ ಓನ್ ರೆಸಿಪಿ. ತುಂಬ ಈಸಿ ಪೀಸಿ. ಒಂದು ಜಾರಲ್ಲಿ ಚಕ್ಕೆ, ಒಂದು 2 ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಸೋಂಪು, ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಈ ಚಿಕನ್ ಕರಿಗೆ ಯಾವುದನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕಲ್ಲ, ಎಲ್ಲ ರುಬ್ಬಿ ಹಾಕೋದು. ಇನ್ನು ಅದೇ ಜಾರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಕೊಂಡು ಅದೇ ಜಾರ್ಗೆ 2 ಫಾರಮ್ ಟೊಮೊಟೊ 2 ತೊಗೊಂಡಿದ್ದೀನಿ, ಅದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು. ಇನ್ನಿಲ್ಲಿ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ, ಈರುಳ್ಳಿ, ಚಕ್ಕೆ, ಸೋಂಪು ಅದನ್ನು ಹಾಕಿ ಎಣ್ಣೆ ಎಲ್ಲ ಬಿಡೋವರೆಗೂ ಹುರಿಬೇಕು. ಈರುಳ್ಳಿ ಹಸಿ ವಾಸನೆ ಬರುತ್ತೆ, ಹಾಗಾಗಿ ಎಣ್ಣೆ ಎಲ್ಲ ಫ್ರೈ ಆಗಬೇಕು, ಚೆನ್ನಾಗಿ ಹುರ್ಕೊಬೇಕು. ನಾವು ಕಟ್ ಮಾಡಿ ಎಲ್ಲ ಈರುಳ್ಳಿನ ಹಾಕಿದಾಗ ಎಷ್ಟು ಹುರಿತೀವೋ ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು, ಹೀಗಿದ್ರ ಜೊತೆಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಪೇಸ್ಟ್ ಮಾಡಿನೇ ಹಾಕೋದ್ರಿಂದ ಅದು ಒಳ್ಳೆ ರುಚಿ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಕನ್ ಗ್ರೇವಿ ನೋಡಬೇಕಾದ್ರೂ ಕೂಡ. ಸೊ ಇವಾಗ ಇದಕ್ಕೆ ನಾವು ಚಿಕನ್ ಆ್ಯಡ್ ಮಾಡ್ಕೋಬೋದು. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ. ನಿಮಗೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೇ, ಹುರ್ಕೋಬೇಕಾದ್ರೇ ಘಮ್ ಅನ್ನೋ ಪರಿಮಳ ಬರುತ್ತೆ, ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಕಲರು ಕೂಡ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ. ಆವಾಗ ನೀವು ಚಿಕನ್ ಸೇರಿಸ್ಕೊಂಡ್ರೆ ಆಯಿತು. ಅಂದರೆ ಒಂದೇ ರೀತಿ ಯಾವಾಗಲೂ ಚಿಕನ್ ಕರಿ, ಚಿಕನ್ ಫ್ರೈ, ಗ್ರೇವಿ ಅಂತ ಮಾಡ್ತಾನೆ ಇರ್ತೀವಲ್ವ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ, ಯಾಕಂದರೆ ರುಬ್ಕೊಬೇಕು, ಎಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕು. ಬಟ್ ಪೇಸ್ಟ್ಗಳು ಮಾಡಿಬಿಟ್ರೆ ತುಂಬ ಈಸಿ ಕೆಲಸ ಇದು. ಇನ್ನು ಈರುಳ್ಳಿ ಜೊತೆಗೆ ನಾನು ಚಿಕನ್ ಸೇರಿಸ್ಕೊಂಡಿದ್ದೀನಿ. ಚಿಕನ್ಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಮತ್ತು ಅರಿಶಿನ ಪುಡಿ ಇದೆರಡನ್ನೂ ಸೇರಿಸಿ ಉರಿಯೋದಕ್ಕೆ ಬಿಟ್ಬಿಡಬೇಕು. ಮತ್ತು ಅಗೇನ್ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಹುರ್ಕೊಬೇಕು, ನೀರಂಶ ಎಲ್ಲ ಹೋಗೋವರೆಗೂ. ಪ್ರೋಸೆಸ್ ಸೇಮೇನೆ. ಫಸ್ಟ್ ಈರುಳ್ಳಿ ಹಾಕ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಸೇಮ್ ಪ್ರೋಸೆಸ್ಸೇ. ಬಟ್ ಯಾವುದನ್ನು ಕಟ್ ಮಾಡಿ ಹಾಕಲ್ಲ, ಎಲ್ಲ ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ ಅಷ್ಟೇ. ಇನ್ನು ಹಸಿರು ಮೆಣಸಿನ್ಕಾಯಿ ಎಲ್ಲ ಏನೂ ಬಳಸ್ತಾ ಇಲ್ಲ, ಅಚ್ಕಾರದ ಪುಡಿ ಬಳಸ್ತೀನಿ. ಹಾಗಾಗಿ ಸೊ ಏನು ಕಟ್ ಮಾಡಿರೋದು ಯಾವುದೂ ಹಾಕೋದು ಬೇಡ. ಈಗ ಇದಕ್ಕೆ ಫ್ರೈ ಆಗಿದೆ ಅಂದಾಗ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಟೊಮೊಟೊ ಪ್ಯೂರಿ ಅದನ್ನು ಹಾಕಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಿ ಹಸಿ ವಾಸನೆ ಹೋಗೋವರೆಗೂ ಉರಿಯೋದಕ್ಕೆ ಬಿಟ್ಬಿಡಬೇಕು. ಮೊದಲೇ ಟೊಮೊಟೊ ಹಾಕ್ಬೇಡಿ, ಚಿಕನ್ ಹಾಕಿದ್ಮೇಲೆ ಸೇರಿಸ್ಬೇಕು. ಹೀಗಿದು ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆಲ್ಲ ಬಿಟ್ಕೊತಿದೆ ಅಂದಾಗ ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಸೇರಿಸ್ಕೊಬೇಕು. ನಾವು ಎಲ್ಲನೂ ಪೇಸ್ಟ್ ಮಾಡಿ ಲಿಕ್ವಿಡ್ ಫಾರ್ಮಲ್ಲಿ ಹಾಕಿರೋದ್ರಿಂದ ಗ್ರೇವಿ ಅದೇ ತುಂಬ ಗಟ್ಟಿ ಕೊಡುತ್ತೆ. ಈ ಪೌಡರ್ ಸೇರಿಸಿದ್ಮೇಲೆ ಇನ್ನೂ ಗಟ್ಟಿಗಾಗುತ್ತೆ. ಈಗ ಫೈನಲಿ ಇದಕ್ಕೆ 1 ಗ್ಲಾಸಷ್ಟು ನಾನು ಕಾಯಿ ಹಾಲು ಹಾಕ್ತಾಯಿದ್ದೀನಿ. ಕಾಯಿನ ರುಬ್ಕೊಂಡು ಅದಕ್ಕೆ ನೀರು ಸೇರಿಸಿ ಹಾಲು ತೆಗೆದಿರೋದು. ನೀವು ರೆಡಿಮೇಡ್ ಕಾಯಿ ಹಾಲಿದ್ರೂ ಕೂಡ ಹಾಕ್ಬೋದು. ಸೊ ಇದು ಒಂದು ಒಳ್ಳೆ ರುಚಿ ಕೊಡುತ್ತೆ. ಈ ಕೇರಳ ಸ್ಟೈಲಲ್ಲೆಲ್ಲ ಚಿಕನ್ ಕರಿ ಮಾಡ್ತಾರಲ್ವ, ಆ ರೀತಿಯೇ ರುಚಿ ಕೊಡುತ್ತೆ. ನೋಡೋದಕ್ಕೂ ಹಾಗೆ ಇರುತ್ತೆ, ಅಷ್ಟು ರುಚಿ ಬರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೋಡಿ, ಫೈನಲಿ ಚಿಕನ್ ಗ್ರೇವಿದು, ಚಿಕನ್ ಕರಿದು ಹದ ಈ ರೀತಿ ಬರಬೇಕು ಗಟ್ಟಿಗೆ. ನೀವು ಕಾಯಲ್ಲಿ ಹಾಕಿದ ಕೂಡಲೇ ಅದು ಗಟ್ಟಿಗೆ ಆಗುತ್ತೆ. ಸೊ ಇದನ್ನು ನೀವು ಚಪಾತಿ ಜೊತೆ, ದೋಸೆ, ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ನು. ಯಾವುದ್ರ ಜೊತೆಗೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಮುದ್ದೆ, ರೈಸ್ ಕೂಡ ತಿನ್ಬೋದು. ಸೊ ನೈಟು ನಾನು ಊಟದಲ್ಲಿ ಚಪಾತಿ, ಮುದ್ದೆ, ರೈಸ್ ಎಲ್ಲನೂ ಮಾಡಿದ್ದೆ. ಸೊ ಅದ್ರ ಜೊತೆಗೆ ಸರ್ವ್ ಮಾಡ್ಕೊತಿದ್ದೀನಿ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಈಸಿನೂ ಇದೆ ಅಂತ ನಾನು ಅಂದ್ಕೊತೀನಿ. ನಾನು ಯಾವಾಗಲೇ ಅಡುಗೆ ಮಾಡಬೇಕಾದ್ರೂ ತುಂಬ ಈಸಿ ಪೀಸಿ ಅಡುಗೆಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಪೇಸ್ಟ್ ಮಾಡಿಕೊಂಡು ಸಣ್ಣ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ. ದಪ್ಪ ಕಟ್ ಮಾಡ್ದೆ ಜಾರ್ಗೆ ಹಾಕಿದ್ಯಾ, ರುಬ್ಕೊಂಡು ಚಿಕನ್ ಗ್ರೇವಿ ಮಾಡ್ಕೊಂಡ್ಯಾ. ಸೊ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ, ಅಥವಾ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರು ಒಂದು ಕಾಮೆಂಟಲ್ಲಿ ತಿಳಿಸಿ. ಸೊ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.